ಅಗ್ರಿಕಲ್ಚರ್ಗೆ ಆದರೆ ಈ ಸರ್ವೆ ನಂಬರಲ್ಲಿ ಇತ್ತ ಕಡೆಯಲ್ಲಿ ಬಾವಿ ಇದೆ ಅಥವಾ ಬೋರ್ವೆಲ್ ಇದೆ ಅಂದರೆ ವಿಯದ್ದು ರೈಸ್ ಹಚ್ಚಬೇಕಂತ ರಿಕ್ವೈರ್ಮೆಂಟ್. ಆದರೆ ಅಲ್ಲಿ ಹೋದ ಕೂಡಲೇ ವಿ ಹೇಳ್ತಾರೆ, ನನಗೆ ಕೊಡೋ ರೈಟ್ ಇಲ್ಲ. ಯಾರು ಹೇಳಿದ್ದು ಲಾಸ್ಟ್ ಬಂದು ನಾವು ಮತ್ತೆ ರೂಲ್ಸ್ ಬುಕ್ಕಲ್ಲಿ ಮೇಲೆ ಅವ್ರಿಗೆ ಕೊಟ್ಟು ಕಳಿಸ್ಕೊಡ್ತೀವಿ. ಹೊಸದಾಗಿ ಏನು ಮಾಡ್ಕೊಡ್ತೀವಿ ಸರ್, ಪುರಸಭೆಗೆ ಅಥವಾ ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲ ಪಂಚಾಯತ್ಗಳಿಗೆ PDFಗಳಿಗೆ ಸಂಬಂಧಿಸಿದರೆ ನಷ್ಟಂಗೆ ಬೇಕಾಗಿರುವ ಹೊಸ ಕಮಿಷನ್ಗಾಗಿ ಬೇಕಾಗಿರುವ ಇನ್ಫಾರ್ಮೇಷನ್ ಅಂತ ಹೇಳೋದು ಲೆಟ್ರ್ ಮಾಡಿ ಅವ್ರಿಗೆ ಕೊಟ್ಬಿಡ್ಬೇಕು ಸರ್, ಪೋಸ್ಟ್ ಮಾಡಿಬಿಡ್ಬೇಕು. ಪೋಸ್ಟ್ ಮಾಡಿ ಅವ್ರಿಗೆ ಸಿಕ್ಕಿ ಯಾವ ಇರಲಿ, ಯಾಕಂತಂದರೆ ಡಿಮಾಂಡ್ ಮಾಡ್ತಿದ್ದಾರೆ ಅವ್ರು ಬೇಕು. ಹೌದು, ಡೈರೆಕ್ಟ್ ಅದೇ ಕಾಂಟ್ರಾಕ್ಟ್ ಹೇಳಿದಲ್ಲ, ಕನ್ಸ್ಯೂಮರ್ ಹೇಳಿದಲ್ಲ, ಡಿಪಾರ್ಟ್ಮೆಂಟ್ಗೆ ಕಂಪಲ್ಸರಿ ಬೇಕಂತ ಇದೆ ಅಲ್ಲ, ಅದೊಂದು ಲೆಟ್ರ್ ಮಾಡಿಸ್ಬೋದು ಸರ್. ಅಲ್ಲ ನಮ್ಮ ನಿನ್ನೆ ರಾತ್ರಿ 6:30ಗೆ ಕರೆಂಟ್ ಹೋಗಿದೆ, 8:30 9 ಗಂಟೆ ತನಕ ಕರೆಂಟ್ ಬರೋದಿಲ್ಲ. ಏನು ಮಾಡಬೇಕು? ಸಿಬ್ಬಂದಿ ಎಲ್ಲಿದ್ದಾರೆ? ಅವರು ಸಾಂತೂರ್ ಹತ್ರ ಒಂದು ಪ್ರೆಷರ್ ಏರಿಯಾದಲ್ಲಿ ಹೋಗಿದ್ದಾರೆ. ಅವರು ಅಲ್ಲಿಂದ ಬರಲಿಕ್ಕೆ ಎಷ್ಟು? ಅವರು 1 ಗಂಟೆ ಬೇಕು. 10 ಗಂಟೆ ನಂತರ ಅಲ್ಲಿ ಹೋಗಿದ್ದೇನೆ, ಅವನಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನನ್ನ ಎದುರು ಸುಲಭ ಬೇಗ ಕೊಡ್ತೇನೆ ನಾನು. ಈ ಎಸ್ವರಿಗೆ ಪಾಪ ಹೌದಪ್ಪ ಅವನ ಕೆಲಸ ಮಾಡ್ತಿದ್ದಾನೆ, ಇವರಿಗೆ ಇವರನ್ನು ಆ ರೀತಿಯಲ್ಲಿ ಇಟ್ಕೊಳ್ತಾರೆ. ಕೆಲವು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನು. ಎಸ್ವರ್ಗೆ ಫೋನ್ ಬಂತು, ಫೋನ್ ಬಂತಿಲ್ಲ, ಅವ್ರ ಜೊತೆ ಕೂತ್ಕೊಂಡು ನಾನು ಇಲ್ಲಿ ಒಂದು ಇದಾಗಿದೆ ಸರ್, ಕಡೆಗೆ ಅಲ್ಲಿ ಹೋಗ್ತಾ ಇದ್ದೇನೆ, ಅಲ್ಲಿದ್ದೇನೆ ನಾನು, ಬರೋ ಸ್ವಲ್ಪ ಅದೇ ಸ್ಮಾರ್ಟ್ ಮೀಟರ್ದು ವಿಷಯ ಏನಂತಂದರೆ ಅದು ಪರ್ಚೇಸಿಂಗ್ ಅಥವಾ ಡಿಪಾರ್ಟ್ಮೆಂಟ್ ಕೊಡುವಂಥದ್ದು. ಪರ್ಚೇಸಿಂಗ್ ಪರ್ಚೇಸಿಂಗ್ ಅಂದರೆ ಓಕೆ ಸರ್. ಡಿಪಾರ್ಟ್ಮೆಂಟ್ ಆದರೆ ತುಂಬ ಸಮಸ್ಯೆ ಆಗ್ತದೆ. ಯಾಕಂತಂದರೆ ಈಗ ನೋಡಿ, ನಮಗೆ ಲಾಸ್ಟ್ 3 ಫೇಸ್ ಮೀಟರ್ ಕೊಡುವಾಗ ಇಲ್ಲಿಂದ ಇಂಡಿಯನ್ಗೆ ಅಪ್ರೂವ್ ಆಗಬೇಕು, ಇಲ್ಲಿಂದ ನಂತರ ಉಡುಪಿಯಲ್ಲಿ ಆಗಬೇಕು, ಅಲ್ಲಿಂದ EA ಮಾಡಬೇಕು, ಅಲ್ಲಿಂದ ಸ್ಟೋರಿಗೆ ಇರಬೇಕು, ಸುತ್ತು ಬಳಸಿ ಆಗಿರೋದು ನಮಗೂ ಅರ್ಜೆಂಟ್ ಇದೆ ಅಂತ ನಾವು ಕೇಳ್ತೀವಿ. ಜನ ಅವರು ಲೀಸ್ಟ್ ಬಿಡುತ್ತೆ ಅಂತ ಇಲ್ಲ. ಇದು ಸಿಲೆಕ್ಷನ್ ನಮ್ಮ ಉಡುಪಿ ಗ್ರೌಂಡಲ್ಲಿ, ಅಜರ್ಗಡ್ಡೆ ಗ್ರೌಂಡಲ್ಲೇ ಆಗಿದೆ ಸಿಲೆಕ್ಷನ್. ಬೇಕಾಗುತ್ತೆ ಮಂಗಳೂರಲ್ಲಾಗಿದೆ, ಇಲ್ಲೂ ಆಗಿದೆ. ಅದು ಸರಿ, ನೀವು ಹೇಳಿದ್ದನ್ನು ಒಪ್ಪಿಕೊಳ್ತೇನೆ. ಆಯ್ತು, ಒಪ್ಕೋತೀವಿ. ನೀವು ಈಗ ನಮ್ಗೆ ಅಪಾಯಿಂಟ್ಮೆಂಟ್ ಹತ್ರ ನಾವು ಅಲ್ಲಂತಾರೆ, ನಾವು ವೇಟ್ ಮಾಡ್ತೀವಿ. ಸಿಲೆಕ್ಷನ್ ಆಗಿದೆ, ಎಲ್ಲ ಆಗಿದೆ, ವೇಟ್ ಮಾಡ್ತಾ ಇದ್ದೀವಿ. ಅಲ್ಲ, ನೀವು ಗ್ರಾಮೀಣ ಪ್ರದೇಶಕ್ಕೆ ಮತ್ತು ಮಾತಾಡಲಿಲ್ಲ. ಯಾಕೆ ಸರಿ ಬಂದು ನಾನು ನಿಮಗೆ ಮೇಲ್ಕಾಲ ಮಾಡಿ ಒಳ್ಳೆ ಅಲ್ಲ ಅಂತ ಹೇಳಿ ನಾನು ಮಾತಾಡಲಿಲ್ಲ. ನಿಮ್ಮ ಮೇಲೆ ನಮಗೆ, ನಿಮ್ಮ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ಬಹಳ ಅಭಿಮಾನ ಇದೆ. ಮೊದಲಿಂದ ಕೂಡ ನಾನು ಅವರಿಗೆ ಸಹಕರಿಸ್ತಾ ಬಂದಿದ್ದೇನೆ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಎಷ್ಟಂತ ಹೇಳಿ ಕೆಲವೊಮ್ಮೆ ನಮ್ಮದವರು ಕೂಡ ಟೆಂಪರ್ ಆಗ್ತದೆ. ವಿಷಯ ಹೇಳ್ತೀನಿ ನಾನು. ಈಗ ನೋಡಿ, ಅದು ಗೊತ್ತಿದೆ ಸರ್. ಮತ್ತು ಇನ್ನೊಂದು ನಾನು ಹೇಳ್ತೀನಿ, ಈಗ 1 ವಾರ 1 ದಿನ 15 ದಿನ ತಗೊಂಡಿಗೆ ಏನು ಮಾಡ್ತೀವಿ, ಅದು ಒಂದು ಪಾಯಿಂಟ್. ಅದು ಟೆಂಪ್ರರಿಗೆ ಈಗ 1 ವಾರಕ್ಕೆ ಒಂದು ಮೀಟಿಂಗ್ ಆಗ್ತದೆ. ಅದೇ ಬಿಟ್ಟು ಅವ್ರು ಬೇಡ, ಈಗ ಬೆಳ್ಳಿ ಕಪ್ಪು ಇದಂತ ಅವ್ರದ್ದೇ ಟೆಂಪ್ರರಿ, ಅವರ ಸರ್ಟಿಫಿಕೇಟ್ ಆಗಬೇಕಲ್ಲ, ಅದೊಂದು ಕಾಂಪ್ಲಿಕೇಟ್ ಇದೆ. ಅದು ನಾನು ಗೊತ್ತಿದೆ. 2-3 ವಿಷಯ ಇದೆ, ನಾನು ಈ ತಿಂಗಳ ಟೆಂಪರರಿಯಲ್ಲಿ ನಮ್ದೀಗ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಟೆಂಪರ್ ನಾವು ಸಿಂಗಲ್ ಕೇಸ್ ಹಾಕೊಂಡಿದ್ದೆ, ಪರ್ಚೇಸ್ ಮಾಡ್ಕೊಂಡು ಕನ್ಸ್ಯೂಮರ್ ಈಗ ಅವರಿಗೆ ಅದೇ ಕಂಟಿನ್ಯೂ ಆಗ್ತದಲ್ಲ, ಅವರು ಪರ್ಚೇಸ್ ಮಾಡಬೇಕು ಫಸ್ಟ್. ನಾವು ಒಬ್ಬರು ರೂಲ್ಸ್ ಬಿಟ್ಟರೆ ಅವ್ನು ಇಂಡೈರೆಕ್ಟ್ ಹಾಳು ಮಾಡಿದ್ರೆ ನಾವೇ ಕೊಟ್ಟಿಲ್ಲ. ಕೈ ತುಂಬ ಕೆಲಸ ಕೊಡಿ, ಏನಲ್ಲ ಸರ್, ನಿಮ್ಗೆ ಇರೋ ಸ್ಟಾಫು ಸರ್. ನಿಮಗೆ ಏನಾಗಿದೆ ಅಂದರೆ, ಉದಾಹರಣೆಗೆ ಕೆಲವು ಸೀನಿಯರ್ ಲೈಬ್ರರಿ ಅವ್ರು ನೀವು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಅದು ಈ ಕೆಲವು ಕೇಸ್ ನೋಡಿದಾಗ ಅವ್ರು ಹೇಳ್ಕೊಟ್ಟಂಗೆ ಇದೆ. ಈಗ ನಮಗೆ ಪ್ಯಾಟಿಗೆ ಗೊತ್ತಿರೋದು ಕೊಟ್ಟಿದ್ದಾರೆ. ನಾನು ಇಲ್ಲಿ ಒಂದು ಸೀಟು ಕೂತ್ಕೊಂಡು ಕೆಲಸ ಕಳಿಸ್ಕೊಡ್ತಾರೆ, ನಮ್ಗೆ ಏನಾದ್ರು ಹಿಂಗೆ ಮಾತಾಡಿ ಅಂತ. ಅದು ಏನಾಗುತ್ತೆ, ನಾವು ಸ್ವಲ್ಪ ಫಾರ್ವರ್ಡ್ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ, ಅವ್ರಿಗೆ ಆಗಲ್ಲ. ಅದಕ್ಕೆ ಇಂಡೈರೆಕ್ಟ್ ಹೇಳ್ಕೊಟ್ಟು ಕಳಿಸಿದ್ರು. ಅದು ನಮ್ಮ ಫಸ್ಟ್ ಐಡಿಯಾ ಹೋಗ್ತಿದ್ವಿ. ನಾನು ಫಸ್ಟಿಗೆ ಹೇಳ್ತಿರೋದು ಇವರಿಗೆ, ಪ್ರತಿ ಲೈಬ್ರರಿನವರು ಆಫೀಸ್ ಬರಬೇಕು ಎಂಟುವರೆಗೆ. ನೀವು ಫಸ್ಟ್ ಅದನ್ನು ಮಾಡಿ, ಅವ್ರು ಸಿಗಾಬಂತು. ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ, ಕ್ಯಾಪ್ ಇದೆ ಸರ್, ಅಲ್ಲಿ ವೈರ್ ಕಟ್ ಆಗಿದೆ, ಅಲ್ಲಿದ್ದೆ ಇಲ್ಲಿದ್ದೆ, ಹೋಗಿದೆ. ಇವರು ಸುಮ್ಮನೆ ಕರೆಕ್ಟ್ ಆಗಿದೆ. ನೀವು ಎಷ್ಟು ಜನ ಆಫೀಸಿಗೆ ಬರ್ತಾರೆ, ಅಟೆಂಡೆನ್ಸಿಗೆ ಎಲ್ಲ ಬರ್ತಾರೆ? ನೀವು ಅದೇ ಬೆಳಿಗ್ಗೆ ಇಲ್ಲ, ನೀವು ನಿಮ್ಮಲ್ಲಿ ಇಲ್ಲ, ಕಟ್ಪಾಡಿಯಲ್ಲಿ ಮತ್ತೆ ಸಿರುವ ಎಲ್ಲರೂ. ನಾನು ಹೇಳಿ ನಿಮ್ಮ ಸೆಕ್ಷನ್ನಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಯಾಕೆ ನಿಮ್ದು ಆಯ್ತಪ್ಪ? ಈಗ ಕಟಪಾಡಿ ಆ್ಯಂಡ್ ಇದು ಶಂಕರಪ್ಪ ಎಷ್ಟು ದೂರ? ಸಿರುವದಿಂದ ಬೈಕ್ ಅಲೋಚಿಸ್ಕೊಡ್ತೀವಿ, ಕಾರ್ ಗಂಟೆ ಬರ್ಬೋದು ಸಿರುವದಿಂದ ಅಲ್ವಾ? ಮತ್ತೆ ಯಾಕೆ ಬರಲ್ಲ? ಪಿಲಾರ್ ಕಾಡಿ ಎಷ್ಟು ದೂರ ಆಗುತ್ತೆ? ಅಲ್ಲಿ ಒಂದು 3 4 ಕಿಲೋಮೀಟರ್ ಅಷ್ಟಕ್ಕೆ ಅವನು ಕ್ಯಾಬಲ್ಲಿ ಬಿಡ್ಬೇಕಾ? ಆಯ್ತು, ಪಿಲಾರ್ ಕಡೆ ಕ್ಯಾಂಪ್ ಈ ಕಡೆ ಮಾಡಿದ್ರು. ಇವ್ರು ಯಾಕೋ ಅಲ್ಲಿ ಬಂದು ಈ ಕಡೆ ಯಾಕೆ ಬರ್ಬೋದು?
ಅವ ಎಲ್ಲೋ ಇರ್ತಾನೆ, ನೀವೆಲ್ಲೋ ಇರ್ತೀರಿ, ಅವ್ನು ಕೆಲಸ ಮಾಡ್ತಾನೆ ಹೋಗ್ಬೇಕು. ಹೆಂಗೆ ಇದು ಕರೆಕ್ಟ್, ತಪ್ಪೇನಿಲ್ಲ. ನಮ್ಮ ಪವರ್ ನೀವು ಯೂಸ್ ಮಾಡ್ತಾ ಇಲ್ಲ. ಈಗ ನಿಮಗೆ ಸೆಕ್ಷನ್ ಆಫೀಸರ್ ಬಗ್ಗೆ